ಓಂ ನಾರಾಯಣ ನಾರಾಯಣ ನಾರಾಯಣ. ವೇದಾಂತ, ವಿಶುದ್ಧ ವೇದಾಂತ ಪರಿಭಾಷೆಯಲ್ಲಿ ನಾವು ತತ್ಪದಾರ್ಥ ವಿವೇಕವನ್ನು ಹೇಗೆ ಮಾಡುವುದು ಎಂದು ಕಲಿಯುತ್ತಾ ಇದ್ದೇವೆ. ಕೆಲವು ಬ್ರಹ್ಮ ತತ್ಪದಾರ್ಥವನ್ನು ತಿಳಿಯಬೇಕಂದರೆ ಶಾಸ್ತ್ರ ಪ್ರಮಾಣದಿಂದಲೇ ತಿಳಿಯಬೇಕು. ಶಾಸ್ತ್ರ ಪ್ರಮಾಣದಲ್ಲಿ ಅಂದರೆ ಉಪನಿಷತ್ತೇ ಬ್ರಹ್ಮಸ್ವರೂಪವನ್ನು ಹೇಳಿಕೊಡ್ತದೆ. ಅದರಲ್ಲಿ ವಿಧಿರೂಪ ಮಾತುಗಳು, ನಿಷೇಧ ರೂಪ ಮಾತುಗಳು ಎರಡು ಬಗೆ ಇವೆ. ವಿಧಿರೂಪ ಮಾತುಗಳ ಕೇಳ್ತಾ ಇದ್ದೀವಿ, ಓದ್ತಾ ಇದ್ದೀವಿ ನಾವು. ಅದರಲ್ಲಿ ಒಂದೇನು, ಸತ್ ಅಂದರೆ ಏನು? ಬ್ರಹ್ಮವನ್ನು ಸತ್ತೆಂಬ ಮಾತಿನಿಂದ ಹೇಳುತ್ತದೆ. ಸತ್ತೆಂಬ ಮಾತು ಆಯಿತು. ಈಗ ಬ್ರಹ್ಮ ಪದವನ್ನು ಹೇಳುವುದು, ಬ್ರಹ್ಮನೂ ಹೇಳಿದ್ದೇವೆ, ಆತ್ಮ ಹೇಳಬೇಕು. ಒಂದೆರಡು ಮಾತು ಬ್ರಹ್ಮ ಪದ ಕುರಿತು ಹೇಳಿ ಮುಂದುವರಿಯೋಣ. ಬ್ರಹ್ಮ ಅಂದರೆ ನಿರ್ವಿಶೇಷ ಅದ್ವಿತೀಯ ತತ್ವಮೇವ ಗಮಯತಿ. ಬ್ರಹ್ಮ ಶಬ್ದವನ್ನು ಉಪನಿಷತ್ತಿನಲ್ಲಿ ಹೇಳಿದ್ದು, ಬ್ರಹ್ಮ ಅಂದರೆ ಏನು ಎಂಬುದು ತಾನೇ ಉಪನಿಷತ್ತೇ ಲಕ್ಷಣ ಮಾಡ್ತದೆ, ಹೇಳ್ತದೆ. ಅಂದರೆ ಅದರ ವರ್ಣನೆಯನ್ನು ತಾನೇ ಹೇಳ್ತದೆ. ಬ್ರಹ್ಮೈವ ಅಂದರೆ ಎಲ್ಲ ಕಡೆ ಇರುವುದು, ಎಲ್ಲ ಆಗಿರುವುದು ಬ್ರಹ್ಮ. ಎಲ್ಲ ಕಡೆ ಇರುವುದು, ಎಲ್ಲವೂ ಆಗಿರುವುದು. ಅಂದರೆ ಹೇಗೆ? ಬ್ರಹ್ಮೈವೇದಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಃ ಉತ್ತರೇಣ ಊರ್ಧ್ವಂ ಪ್ರಸೃತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಬ್ರಹ್ಮೈವೇದಂ ವಿಶ್ವಂ ಇದಂ, ಬ್ರಹ್ಮೈವೇದಂ ವಿಶ್ವಮಿದಂ ಅಂದರೆ ಇದೆಲ್ಲವೂ ಬ್ರಹ್ಮವೇ, ಎಲ್ಲವೂ ಬ್ರಹ್ಮ ಎಂಬರ್ಥ. ಅಂದರೆ ಯಾವುದನ್ನು ಬಿಡಬಾರದು ಎಂದರ್ಥ. ಯಾವುದು ಬಿಡದೇ ಇರುವಂಥ ಒಟ್ಟು ಇಷ್ಟು ನಾನಾ ರೂಪವಾಗಿರುವ ಜಗತ್ತು, ಇಷ್ಟು ದೊಡ್ಡ ಜಗತ್ತನ್ನು ಎಲ್ಲವನ್ನು ಸೇರಿಸುವುದು ಯಾವುದಾದರೂ ಒಂದಿದೆ? ಎಲ್ಲವನ್ನು ಸೇರಿಸುವುದು ಅಸಂಭವ ನಿಜವಾಗಿ. ಇಷ್ಟು ಬಗೆಯ ಪಂಚಭೂತಗಳು, ದೇಶ, ಕಾಲ, ನಾಮ, ರೂಪ, ಅನೇಕ ಜೀವರಾಶಿಗಳು, ಅನೇಕ ಲೋಕಗಳು, ಇವುಗಳನ್ನು ಹೇಗೆ ಸೇರಿಸಕ್ಕಾಗುತ್ತದೆ? ಎಲ್ಲ ಸೇರಿಸಿಬಿಟ್ಟರೆ ಅವುಗಳ ನಾನಾತ್ವವು ಬಿದ್ದು ಹೋಗಿ ಒಂದೇ ಒಟ್ಟು ಅರಿವಾಗಿ ಉಳಿಯುತ್ತದೆ. ನೋಡಿ, ನಾನಾ ಎಲ್ಲ ಬಿದ್ದು ಹೋಗಿ ಒಂದೇ ಅರಿವು ಉಳಿಯುತ್ತದೆ. ಏಕೆಂದರೆ ಜ್ಞಾತೃ ಜ್ಞೇಯವ ಭೇದವೂ ಇಲ್ಲ. ಅಂದರೆ ಸರ್ವಭೇದರಹಿತ ಒಟ್ಟಾಗಿರುವುದನ್ನು, ಸರ್ವಭೇದಗಳು ಅಂದರೆ ಯಾವ ಬಗೆಯಾದ ಭೇದಗಳಿಲ್ಲದ್ದನ್ನು ಬ್ರಹ್ಮ ಎಂದು ಹೇಳುತ್ತದೆ. ಆಯ್ತು. ಈಗ ಅಂದರೆ ಬ್ರಹ್ಮ ಶಬ್ದವು ಪರಿಚ್ಛಿನ್ನವನ್ನು ತೆಗೆಯುವುದು, ಪರಿಮಿತಿಯನ್ನು ತೆಗೆಯುವುದು, ನಾನಾತ್ವವನ್ನು ತೆಗೆಯುವುದು, ಎರಡು ಆಯಿತು. ಪರಿಚ್ಛಿನ್ನತವನ್ನು ಅಂದರೆ ಇದು ನೇರಾಗಿ ನಿಷೇಧ ಮಾತಲ್ಲ, ಆದರೆ ತಾತ್ಪರ್ಯದಲ್ಲಿ ನಿಷೇಧವೇ ಆಗಿಬಿಡ್ತದೆ. ಅಬ್ರಹ್ಮ ಪ್ರತ್ಯಯೋ ಇಲ್ಲಿ ಹೇಳಿದ್ದಾರೆ. ಅಬ್ರಹ್ಮ ಅಂದರೆ ಏನು? ರಜ್ವಾಮಿವ ಸರ್ಪ ಪ್ರತ್ಯಯ. ಅಬ್ರಹ್ಮ ಪ್ರತ್ಯಯ ಅಂದರೆ ಪರಿಚ್ಛಿನ್ನವನ್ನು ತೆಗೆಯುವುದು, ನಾನಾತ್ವವನ್ನು ತೆಗೆಯುವುದು. ಎಲ್ಲ ಎಂದು ಸೇರಿಸಿದ್ದರೆ ಯಾವುದು ಬಿಟ್ಟಿಲ್ಲ ಎಂದಾಯಿತು ಅಲ್ಲ? ಅದು ಬ್ರಹ್ಮಶಬ್ದ ಆಯಿತು. ಅಂದರೆ ಬ್ರಹ್ಮಶಬ್ದ ಪರಮಾತ್ಮವನ್ನೇ ತಿಳಿಸುತ್ತದೆ ಎಂದಾಯಿತು. ಈಗ ಆತ್ಮಶಬ್ದ. ಏವಂ ಆತ್ಮಶಬ್ದಾರ್ಥೋಪಿ
ಆತ್ಮ ವಾ ಇದಮೇಕ ಏವ ಅಗ್ರ ಆಸೀತ್ ನಾನ್ಯತ್ ಕಿಂಚನ ಮಿಷತ್. ಆತ್ಮ ಶಬ್ದವನ್ನು ಐತರೇಯ ಉಪನಿಷತ್ತು ಹೇಳುತ್ತದೆ, ಆತ್ಮ ಒಂದೇ ಇತ್ತು. ಇತಿ ಶ್ರುತಿ ಬಲಾತ್ ಸತ್ಶಬ್ದಾರ್ಥ ಏವ ನಿರ್ವಿಶೇಷ ಪರಮಾತ್ಮ ವಸ್ತು. ಜಗತ್ತು ಹುಟ್ಟುವಕ್ಕೆ ಮುಂಚೆ ಆತ್ಮ ಅಂದರೆ ತಾನು ಮಾತ್ರವಿತ್ತು. ಇಲ್ಲಿ ನೋಡಿ, ತಾನು ಅಂದ್ರೇನು ಅಂದರೆ ಅಲ್ಲಿ ನಾನು ಇಲ್ಲ, ನೀನು ಇಲ್ಲ, ಅದು ಇದು ಯಾವ ಭೇದವಿಲ್ಲ ಎಂದರ್ಥ. ಸತ್ತೆಂಬ ಮಾತನ್ನು ಹೇಗೆ ಸತ್ತೆಂಬ ಮಾತು ಇರವು ಎಂದು ತಿಳ್ಕೊಂಡಿದ್ದೀವೋ ಅದೇ ಅರ್ಥದಲ್ಲಿ ಆತ್ಮಶಬ್ದವೂ ಇದೆ. ಆತ್ಮ ಅಂದರೆ ತಾನು ಅಂದರೆ ನಾನು ಅಲ್ಲ, ನೀನು ಅಲ್ಲ, ಆ ರೂಪ ತಾನದು. ಅದಕ್ಕೋಸ್ಕರ ಆತ್ಮಶಬ್ದವು ನಿರ್ವಿಶೇಷ ಬ್ರಹ್ಮವನ್ನೇ ತಿಳಿಸುತ್ತದೆ. ಇಲ್ಲಿ ನೋಡಿ, ನಿರ್ವಿಶೇಷ ಪರಮಾತ್ಮ ವಸ್ತು. ಸೃಷ್ಟಿಗೆ ಮುಂಚೆ ಅದೊಂದೇ ಇತ್ತು. ಏಕೆಂದರೆ ತಾನು ಮಿಕ್ಕದೆಲ್ಲ ಬಿಡಿಸಿ ಯಾವುದು ಉಳಿಯುತ್ತದೋ ಅದು ತಾನು. ಉಳಿಯುತ್ತದೋ ಅಂದರೇನು? ಇನ್ನೂ ತೆಗೆಯೋಕ್ಕಾಗಲ್ಲ. ತನ್ನಿಂದ ಎಲ್ಲವನ್ನು ಬಿಟ್ಟು ಯಾವುದು ಬಿಡಕ್ಕಾಗದೆ ಉಳಿಯುತ್ತದೋ ಅದು ತಾನು. ಅಂದರೆ ಸ್ವರೂಪ ಎಂದರ್ಥ. ಆತ್ಮ ಅಂದರೆ ಸ್ವರೂಪ, ಅಂದರೆ ತಾನು ಮಾತ್ರ ಎಂದರ್ಥ. ಆತ್ಮ ಶಬ್ದಕ್ಕೆ ಇಲ್ಲಿ ಭಾಷ್ಯಕಾರರ ಒಂದು ವಾಕ್ಯವನ್ನು ಉದಾಹರಿಸ್ತಾ ಇದ್ದಾರೆ. ಆಪ್ನೋತೆ ಅಂದರೆ ವ್ಯುತ್ಪತ್ತ್ಯರ್ಥದಿಂದ ಹೇಳ್ತಾ ಇದ್ದಾರೆ. ಆಪ್ನೋತಿ ಅಂದರೆ ವ್ಯಾಪ್ತಿ ಎಲ್ಲ ಕಡೆ ವ್ಯಾಪಿಸಿದ್ದು ಆತ್ಮ. ಆಪ್ನೋತೆ ಅತ್ತೇ ಅದು ವ್ಯಾಪ್ನೋತೆ. ಎಲ್ಲವನ್ನೂ ತನ್ನ ಒಳಗೆ ಸೇರಿಸ್ಕೊಳ್ತಾನೆ. ಅತತೆ ಅಂದರೆ ಎಂದಿಗೂ ಇರುತ್ತಾನೆ. ಇಂಥದ್ದು ಸರ್ವಜ್ಞ ಸರ್ವಶಕ್ತಿ ಅಶನಾಯಾದಿ ಸರ್ವಸಂಸಾರ ಧರ್ಮವರ್ಜಿತ ನಿತ್ಯಶುದ್ಧ ಬುದ್ಧ ಮುಕ್ತ ಸ್ವರೂಪ ಸ್ವಭಾವೋ ಅಜೋ ಅಜರೋ ಅಮರೋ ಅಮರೋ ಅಮೃತೋ ಅಭಯ ಅದ್ವಯ. ಆತ್ಮ ಅಂದರೆ ಯಾವುದನ್ನು ನೋಡಬೇಕಾದರೆ ಪ್ರಯತ್ನ ಮಾಡಬೇಕು ಅಲ್ಲವೇ? ಅಂದರೆ ಕಣ್ಣಿನಿಂದಾದರೂ ನೋಡಬೇಕು. ಅಂದರೆ ಒಂದಾನೊಂದು ಏನು ಹೇಳಬೇಕು, ಇಂಟರ್ಸೆಪ್ಷನ್ ಅಂದರೆ ಕನ್ನಡದಲ್ಲಿ ಯಾವುದೇ ಒಂದು ಸಲಕರಣ ಮೂಲಕ ತಿಳಿಯುವುದು ಮಿಕ್ಕ ಪ್ರಪಂಚ. ಆತ್ಮ ಅಂದರೆ ತಾನು ಮಾತ್ರ. ತನ್ನನ್ನು ತಿಳಿಯಲು ಯಾವ ಸಲಕರಣ ಬೇಡ. ಇನ್ನೊಂದನ್ನು ತಿಳಿಯುವುದಕ್ಕೆ ಸಲಕರಣೆಗಳು ಬೇಕಾಗ್ತವೆ, ಇಂದ್ರಿಯಗಳು, ಮನಸ್ಸು. ಇದು ಆತ್ಮ ಅಂದರೆ ತಾನೇ ತಾನು. ಅಂದರೆ ಯಾವ ಸಲಕರಣೆಗಳನ್ನು ಬಳಸದೆ ಯಾವುದು ಗೊತ್ತಾಗ್ತದೋ ಅದು ಆತ್ಮ. ಅಂದರೆ ಎಲ್ಲ ಸಲಕರಣೆಗಳನ್ನು ಬಿಟ್ಟು ಸ್ವಯಂ ಸಿದ್ಧ ಎಂದರ್ಥ. ಆತ್ಮ ಎಂಬ ಮಾತುಗೆ ಅರ್ಥ ಸ್ವಯಂ ಸಿದ್ಧ ಎಂದರ್ಥ ಅಷ್ಟೇ. ಮಿಕ್ಕ ಏನೇ ಹೇಳಲಿ, ಆತ್ಮಶಬ್ದಕ್ಕೆ ಅರ್ಥ ಸ್ವಯಂ. ತಾನಾಗಿರುವುದನ್ನು ಆತ್ಮ ಹೇಳ್ತೀವಲ್ಲ. ಯಾವುದು ಸ್ವಯಂ ಸಿದ್ಧ ಅಲ್ಲ. ಆತ್ಮ ಬಿಟ್ಟು ಮಿಕ್ಕ ಸ್ವಯಂ ಸಿದ್ಧ ಅಂದರೆ ಮಿಕ್ಕ ಯಾವುದನ್ನು ತಿಳಿಯಲು ಪ್ರತ್ಯಯ ಬೇಕಾಗುತ್ತದೆ. ಪ್ರತ್ಯಯ, ಅಂತಃಕರಣ ಪ್ರತ್ಯಯ, ಇಂದ್ರಿಯ ವೃತ್ತಿ, ಅಂತಃಕರಣ ವೃತ್ತಿ ಬೇಕಾಗ್ತದೆ. ಆದರೆ ಆತ್ಮವನ್ನು ತಿಳಿಯಲು ಯಾವ ಇಂದ್ರಿಯ ವೃತ್ತಿ ಯಾವುದೂ ಬೇಕಾಗಿಲ್ಲ.
ಸೊ ಸ್ವಯಂ ಸಿದ್ಧಕ್ಕೆ ಆತ್ಮ ಎಂದು ಹೇಳಿದ್ದೇವೆ. ಈಗ ಇದಾದ ನಂತರ ಭೂಮ ಶಬ್ದ ಅಂದರೆ ವಿಧಿರೂಪ ಪದಗಳು ಆತ್ಮವನ್ನು ಹೇಗೆ ತಿಳಿಸುತ್ತವೆ ಎಂದು ನೋಡಿ. ಭೂಮ ಅಂದ್ರೇನು? ಯತ್ರ ನಾಣ್ಯತ್ ಪಶ್ಯತಿ ನಾಣ್ಯತ್ ಶೃಣೋತಿ ನಾಣ್ಯತ್ ವಿಜಾನಾತಿ ಸ ಭೂಮ. ಭೂಮ ಅಂದರೆ ಎಲ್ಲಕ್ಕಿಂತ ಎಲ್ಲವನ್ನು ಸೇರಿಸಿದ್ದು ಎಂದರ್ಥ. ಅಂದರೆ ಯಾವುದು ಬಿಟ್ಟು ಹೋಗಿಲ್ಲ. ಬಹುವಂಶತ್ವಂ. ಭೂಮ ಶಬ್ದೋಪಿ ಇಂಕ ಅದಕ್ಕಿಂತ ಬೇರೆ ಅಂದರೆ ಅದರಲ್ಲಿ ಎಲ್ಲವೂ ಅಡಕವಾಗುತ್ತದೆ, ಅಡಕವಾಗದೇ ಇರುವುದು ಯಾವುದಿಲ್ಲ. ನ ಅನ್ಯತ್ ಪಶ್ಯತಿ. ನೇರಾಗಿ ತತ್ವ ವಿಚಾರವನ್ನೇ ಮಾಡ್ತಾ ಇದ್ದೀವಿ. ನ ಅನ್ಯತ್ ಪಶ್ಯತಿ, ಈಗ ತನಕ್ಕಿಂತ ಬೇರೆ ಇಲ್ಲ. ನ ಅನ್ಯತ್ ಶೃಣೋತಿ, ಅದಕ್ಕಿಂತ ಬೇರೆ ಕೇಳಿಸಲ್ಲ, ಇನ್ನೊಂದು ತಿಳಿಸ್ಕೊಳ್ಳಲ್ಲ. ಅದು ಭೌಮ ಇತಿ ಅನ್ಯ ನಿಷೇಧ ಶ್ರುತೆ. ಅಂದರೆ ಅನ್ಯತ್ವವನ್ನು ಬಿಡಿಸುತ್ತದೆ ಭೂಮ ಅಂದರೆ. ಅವಿದ್ಯಾವಸ್ಥಾಯಾಂ ಅನ್ಯದರ್ಶನ ಅನುವಾದೇನ ಚ ಭೂಮ್ನಸ್ತದಭಾವತ್ವಲಕ್ಷಣಸ್ಯಾಸ್ಯ ವಿವಕ್ಷಿತತ್ವಾತ್ ಅನ್ಯತ್ ಪಶ್ಯತಿ ಇತಿ ವಿಶೇಷಣಂ. ತಸ್ಮಾತ್ ಸಂಸಾರ ವ್ಯವಹಾರೋ ಭೂಮ್ನಿ ನಾಸ್ತಿ ಇತಿ ಸಮುದಾಯಾರ್ಥ. ತನಗಿಂತ ಎರಡನೆಯದಿಲ್ಲ, ಅದ್ವಿತೀಯ ಎಂದರ್ಥ. ಭೂಮ ಅಂದರೆ ಅದ್ವಿತೀಯ. ಭೂಮ ಶಬ್ದಕ್ಕೆ ಅರ್ಥ ಎರಡನೆಯದಿಲ್ಲ. ಏಕ ಎಂದರ್ಥ. ಅದ್ವೈತ ಅಥವಾ ಏಕ. ಬ್ರಹ್ಮ ಅಂದರೆ ಎಲ್ಲ ತಾನೇ. ಆಯಿತಾ. ಏವಂ ಸತ್ಯಾದಿ ವಿಶೇಷಣ ವಿಷಯೇ ಅಪಿ ಶ್ರುತಿ ಪ್ರಾಮಾಣ್ಯಾತ್ ಭಾಷ್ಯೆ ತಥಾ ವ್ಯಾಖ್ಯಾನಾಚ್ಚ ನಿರ್ವಿಶೇಷ ವಸ್ತು ಪರತ್ವ ಮೋಹ್ಯಂ. ತತ್ಪದಾರ್ಥ ವಿವೇಕದಲ್ಲಿ ವಿಧಿರೂಪ ಮಾತುಗಳು ಯಾವುದೋ ಗುಣಗಳನ್ನು ಹೇಳುತ್ತಾ ಇಲ್ಲ. ಸಾಮಾನ್ಯವಾಗಿ ನಾವೇನು ತಿಳ್ಕೊಳ್ತೀವಿ, ಪಾಸಿಟಿವ್ ಪದಗಳೆಲ್ಲ ಸವಿಶೇಷ ಬ್ರಹ್ಮವನ್ನೇ ತಿಳಿಸುತ್ತವೆ ಅಂದ್ಕೊಳ್ತಾರೆ. ನಿಷೇಧ ಮಾತುಗಳು, ನೆಗೆಟಿವ್ ಮಾತುಗಳು, ನೇತಿ ಎಂಬ ನೆಗೆಟಿವ್ ಮಾತುಗಳೇ ನಿರ್ವಿಶೇಷ ಬ್ರಹ್ಮವನ್ನು ತಿಳಿಸುತ್ತವೆ ಎಂದು ಜನರು ತಿಳ್ಕೊಳ್ಳುವುದು. ನೇತಿ ಎನ್ನುವುದೇನೋ ನಿರ್ವಿಶೇಷವನ್ನು ತಿಳಿಸುತ್ತದೆ. ಫೋನ್ಗಳೆಲ್ಲ ಕಷ್ಟ ಆಗ್ತಾಯಿವೆ. ಏನೋ ಬದಲಾಯಿಸ್ತಾ ಇದ್ದಾರೆ. ನಾನು ಹೇಗೆ ಮಾಡಬೇಕೋ ಏನೂ ಗೊತ್ತಾಗಲ್ಲ. ಆಯಿತು ಬಿಡಿ. ಸೊ ವಿಧಿರೂಪ ಶಬ್ದಗಳು ನಿರ್ವಿಶೇಷವನ್ನೇ ತಿಳಿಸುತ್ತವೆ ಎಂದಾಯಿತು. ಈಗ ಮುಂದಿನ ಈ ವಿಷಯ ಮುಗಿಸೋಣ. ಇದು ಸರಳವಾಗಿದೆ, ಹೆಚ್ಚೇನಿಲ್ಲ ಹೇಳತಕ್ಕದ್ದು. ಮುಂದೆ ಹೋಗೋಣ. ಯತ್ರಾಪಿ ವಿಧಿರೂಪ ವಿಶೇಷಣಾನಿ ಸಮವೇತಾನಿ ಬ್ರಹ್ಮವಿಶೇಷ್ಯಕಾನೀವ ಪದಸಮನ್ವಯಾತ್ ಭಾಸಂತೆ ತತ್ರಾಪಿ ನ ಪದಾನಾಂ ವಿಶೇಷ್ಯ ವಿಶೇಷಣ ಭಾವೇನ ಸಮನ್ವಯ ಶಂಕ್ಯಃ ಯತಃ ಸರ್ವತ್ರಾಪಿ ನಿರಸ್ತ ಸಮಸ್ತ ವಿಶೇಷಮೇಕಮೇವ ಬ್ರಹ್ಮ ಲಿಲಕ್ಷೈಷಿತತ್ವಾತ್. ಇನ್ನೊಂದು ವೇಳೆ ಈ ವಿಧಿರೂಪ ವಿಶೇಷಣಗಳು ಸಮವೇತಾನಿ,
ವಿಧಿರೂಪ ವಿಶೇಷಣಗಳು ಅಂದರೆ ಪಾಸಿಟಿವ್ ಪದಗಳು ಬ್ರಹ್ಮಕ್ಕೆ ವಿಶೇಷಣವಾಗಿ ಎಲ್ಲಿ ಹೇಳಲ್ಪಡುತ್ತವೋ ಪಾಸಿಟಿವ್ ಪದಗಳು ಅವು ಬ್ರಹ್ಮ ವಿಶೇಷಕಾನಿ ಈವ ಪದ ಸಮನ್ವಯಾತ್ ಭಾಸಂತೆ. ವಿಧಿರೂಪ ಪದಗಳು ಬ್ರಹ್ಮಕ್ಕೆ ವಿಶೇಷಣವಾಗಿವೆ. ವಿಶೇಷಣ ಅಂದರೆ ಒಂದಾನೊಂದು ಗುಣವನ್ನು ಹೇಳುತ್ತಾ ಇವೆ. ಒಂದು ಗುಣವನ್ನು ಗುಣಗುಣಿ ಭಾವ, ಈ ಗುಣ ಈ ಪರಮಾತ್ಮಕ್ಕಿದೆ, ಗುಣಗುಣಿ ಭಾವವನ್ನು ಹೇಳುತ್ತಿವೆ ಅನಿಸುತ್ತದೆ. ತತ್ರಾಪಿ ನ ಪದಾನಾಂ ವಿಶೇಷ ವಿಶೇಷಣ ಭಾವೇನ ಸಮನ್ವಯ ಶಂಕ್ಯ. ಆದರೂ ಅದರಲ್ಲಿ ಹಾಗೆ ತೋರಿದ್ದರೂ ನಿಜವಾಗಿ ವಿಶೇಷಣವಿದೆ ಎಂದು ತಿಳ್ಕೊಳ್ಳಬಾರದು. ಇದು ವಿಚಿತ್ರ ನೋಡಿ. ಏಕೆಂದರೆ ಇದು ಪ್ಯೂರ್ಲಿ ಅದ್ವೈತ ಸಿದ್ಧಾಂತದಲ್ಲೇ ಗೊತ್ತಾಗುತ್ತದೆ. ವಿಶೇಷಣ ವಿಶೇಷ ಭಾವವನ್ನು ದಾಟಿರುವ ಬ್ರಹ್ಮವನ್ನು ಹೇಳುತ್ತದೆ. ಬ್ರಹ್ಮ ಅಂದರೆ ಒಂದಾನೊಂದು ವಿಶಿಷ್ಟತ ಅಂದರೆ ಒಂದಾನೊಂದು ಕ್ವಾಲಿಫೈಡ್, ಒಂದು ಕ್ವಾಲಿಟಿ, ಒಂದು ಗುಣ, ಒಂದು ಸಂಬಂಧದಲ್ಲಿ ಹೇಳಿದ್ದೆ ಅಂತ ತಿಳ್ಕೊಳ್ತೀವಿ. ಹಾಗೆ ಏಕೆ ತಿಳ್ಕೊಳ್ತೀವಿ ಅಂದರೆ ಮನಸ್ಸು ಸಾಮಾನ್ಯವಾಗಿ ಸಂಬಂಧದಲ್ಲೇ ಕೆಲಸ ಮಾಡ್ತದೆ. ವಿಶೇಷಣ ವಿಶೇಷ ಸಂಬಂಧದಲ್ಲೇ ಕೆಲಸ ಮಾಡ್ತದೆ. ಮನಸ್ಸಂದರೆ ಪ್ರಪಂಚ ನಾಮರೂಪದಲ್ಲಿ ಸಂಬಂಧದಲ್ಲೇ ಮನಸ್ಸು ಇರುತ್ತದೆ. ಆದ್ದರಿಂದ ವೇದಾಂತ ಮಾತುಗಳು ಸಹ ಆ ಸಂಬಂಧವನ್ನೇ ಹೇಳುತ್ತವೆ ಎಂದು ತಿಳ್ಕೊಳ್ತೀವಿ. ಆದರೆ ವೇದಾಂತ ಪ್ರಕ್ರಿಯೆ ಏನು ಮಾಡ್ತದೆ? ಈ ಸಂಬಂಧವನ್ನು ಬಿಡಿಸಿ ಸಂಬಂಧರಹಿತ ಸ್ವತಃಸಿದ್ಧ, ಸಂಬಂಧ ಅಂದರೆ ಸ್ವತಃಸಿದ್ಧ ಒಂದು, ಅದ್ವಿತೀಯ ಒಂದು, ಈ ಎರಡು ಅದರಲ್ಲಿ ಅಡಕವಾಗ್ತವೆ, ಅಂದರೆ ಸ್ಪಷ್ಟವಾಗಿ ಗೊತ್ತಾಗ್ತವೆ. ನಿರ್ವಿಶೇಷ ಅಂದ್ರೇನು? ಸ್ವತಃಸಿದ್ಧ ಸಂಬಂಧರಹಿತ, ಅಸಂಗ, ಸ್ವತಃಸಿದ್ಧ ಅಸಂಗ, ಮತ್ತೇನು ಎರಡನೇ ಇದಿಲ್ಲದ್ದು. ಈ ಅರ್ಥವನ್ನೇ ಎಲ್ಲ ವಿಧಿರೂಪ ಮಾತುಗಳು ಆ ತರಹ ಬ್ರಹ್ಮವನ್ನೇ ತಿಳಿಸುತ್ತಾ ಇವೆ ಅಲ್ಲವೇ? ಯತ್ರಾಪಿ ವಿಧಿರೂಪ ವಿಶೇಷಣಾನಿ ಸಮವೇತಾನಿ ಬ್ರಹ್ಮ ವಿಶೇಷಕಾನೀವ ಪದ ಸಮನ್ವಯಾತ್ ಭಾಸಂತೆ. ಅದು ಬ್ರಹ್ಮಕ್ಕೆ ವಿಶೇಷಣಗಳಂತೆ ತೋರುತ್ತವೆ. ಆದರೂ ತತ್ರಾಪಿ ನ ಪದಾನಾಂ ವಿಶೇಷ ವಿಶೇಷಣ ಭಾವೇನ ಸಮನ್ವಯ ಶಂಕ್ಯ. ಆದರೂ ಅಲ್ಲಿ ವಿಶೇಷಣ ವಿಶೇಷ ಭಾವ ಇದೆ ಎಂದು ತಿಳ್ಕೊಳ್ಳಬಾರದು. ಅದು ಇಲ್ಲಿ ಸ್ವಾಮೀಜಿ ಹೇಳುತ್ತಿದ್ದು ಮುಖ್ಯ ವಿಷಯ. ಏಕೆಂದರೆ ಸರ್ವತ್ರಾಪಿ ನಿರಸ್ತ ಸಮಸ್ತ ವಿಶೇಷಣ, ಪದ ಬಳಸಿದ್ದು ಎಲ್ಲ ವಿಶೇಷಣಗಳನ್ನು ತೆಗೆಯುವುದಕ್ಕೆ ಹೊರತು ವಿಶೇಷಣವನ್ನು ಹೇಳುವುದಕ್ಕಲ್ಲ. ಅದು ಮುಖ್ಯ ನೋಡಿ. ಯಾವ ಪದವನ್ನು ಬಳಸಿದ್ದರೂ ವಿಶೇಷಣವನ್ನು ತೆಗೆಯುವುದಕ್ಕೆ ಹೊರತು ವಿಶೇಷಣವನ್ನು ಹೇಳುವುದಕ್ಕಲ್ಲ. ಬ್ರಹ್ಮ ಲಿಲಕ್ಷಯಿತ ನಚ ಸ್ವಗತ ಭೇದೋಸ್ತಿ ಬ್ರಹ್ಮಣಿ. ಏಕೆಂದರೆ ಬ್ರಹ್ಮಕ್ಕೆ ವಿಶೇಷಣವಿರಬೇಕಂದರೆ ಒಂದು ಸಂಬದ್ಧವಿರಬೇಕು. ಸಂಬಂಧ ಇರಬೇಕಂದರೆ ತನಗಿಂತ ಎರಡನೆಯದು ಯಾವುದೇ ಒಂದಿರಬೇಕು. ಅದಕ್ಕೆ ಭೇದಗಳು ಮೂರು ಬಗೆ ಇರುತ್ತವೆ: ವಿಜಾತೀಯ ಭೇದ, ಸಜಾತೀಯ ಭೇದ, ಸ್ವಗತ ಭೇದ. ವಿಜಾತೀಯ ಭೇದ ಅಂದರೆ ತನಗಿಂತ ಬೇರೆ ಜಾತಿ ಅಂಥದ್ದಿದ್ದರೆ ವಿಜಾತೀಯ ಭೇದ ಆಗುತ್ತದೆ. ಸಜಾತೀಯ ಭೇದ ಅಂದರೆ ತನಗೇ ಸೇರಿರುವ ಭೇದ, ಅಂದರೆ ತಾನು ಯಾವ ಜಾತಿಗೆ ಸೇರಿದವನು. ಮನುಷ್ಯ ಇಟ್ಕೊಂಡು ಮರಗಿಡಗಳಿರಿ, ಮನುಷ್ಯ ಒಂದು ಜಾತಿ, ಮರಗಿಡಗಳು ಇನ್ನೊಂದು ಜಾತಿ. ಮನುಷ್ಯನಿಗೆ ಮರಗಿಡಗಳಿಗೆ ಜಾತಿ ಭೇದ ಇದೆ. ಮನುಷ್ಯ ಜಾತಿಯಲ್ಲಿ ಜಾತಿ ಒಂದೇ ಆದರೂ ಆ ವ್ಯಕ್ತಿ ಬೇರೆ, ಈ ವ್ಯಕ್ತಿ ಬೇರೆ. ಒಂದೇ ಜಾತಿಗೆ ಸೇರಿದ್ದವರಾದರೂ ವ್ಯಕ್ತಿಗಳು ಬೇರೆಯಾಗಿದ್ದಾರೆ ಅಲ್ಲವೇ? ಇದು ಒಂದೇ ಜಾತಿಯಲ್ಲಿರುವ ವ್ಯಕ್ತಿಗಳಲ್ಲಿ ವ್ಯತ್ಯಾಸ, ಭೇದ. ಈಗ ಒಂದೇ ವ್ಯಕ್ತಿಯಲ್ಲಿ ಭೇದ, ಕೈ ಕಾಲು ಭೇದ. ನನ್ನ ಕೈ ಕಾಲಲ್ಲ, ಕಾಲು ತಲೆಯಲ್ಲ, ತಲೆಯಲ್ಲಿ ಕಣ್ಣು ಬೇರೆ ಮತ್ತು ಕಿವಿ ಬೇರೆ, ಹೀಗೆ. ಅಂದರೆ ತನ್ನಲ್ಲೇ ಅವಯವ ಭೇದಗಳಿರುತ್ತವೆ. ಇಲ್ಲಿ ಹೇಳ್ತಾನೆ ಸ್ವಗತ ಭೇದೋಸ್ತಿ ಬ್ರಹ್ಮಣಿ. ಬ್ರಹ್ಮಗೆ, ಪರಮಾತ್ಮಕ್ಕೆ ತನ್ನಲ್ಲಿ ತನಗೂ ಭೇದವಿಲ್ಲ. ಅಂದರೆ ತನ್ನಲ್ಲಿ ಒಂದು ಕಡೆ ಹೆಚ್ಚು, ಒಂದು ಕಡೆ ಕಮ್ಮಿ ಇಲ್ಲ. ಅಂದರೆ ತನಗೆ ವಿವಿಧ ಅವಯವಗಳು ಇಲ್ಲ ಎಂದರ್ಥ. ಅದೊಂದು ಅವಯವ, ಇದೊಂದು ಅವಯವ. ಅಂದರೆ ಸತ್ತು ಒಂದು ಅವಯವ ಅಂದರೆ ಒಂದು ಮುಖಗಳು,
ಸತ್ತೆಂದು ಒಂದು, ಚಿತ್ತೆಂದು ಇನ್ನೊಂದು, ಆನಂದ ಇನ್ನೊಂದು. ಈ 3 ಗುಣಗಳಲ್ಲ ಪರಮಾತ್ಮಗೆ. ಸತ್ತೊಂದು ಗುಣ, ಚಿತ್ತೊಂದು ಗುಣ, ಆನಂದ ಇನ್ನೊಂದು ಗುಣ. ಹೀಗೆ 3 ಗುಣಗಳು ಸೇರಿಕೊಂಡಿರುವ ಪರಮಾತ್ಮ. ಹಾಗೆ ಹೇಳೋಕ್ಕಾಗಲ್ಲ ಅಲ್ಲವೇ? ಬೆಂಕಿ ನೋಡಿ, ಬೆಂಕಿಯಲ್ಲಿ ಬಿಸಿಲು ಇದೆ, ಬೆಳಕು ಇದೆ ಅಲ್ಲವೇ? ಬೆಳಕು ಒಂದು ದೃಷ್ಟ್ಯ, ಬಿಸಿಲು ಇನ್ನೊಂದು ದೃಷ್ಟ್ಯ. ಹಾಗೆ ಪರಮಾತ್ಮಕ್ಕೆ 2 ಇಲ್ಲ, ಎಲ್ಲವೂ ಒಂದೇ, ಏಕರೂಪ. ಆಕಾಶ ನೋಡಿ, ಆಕಾಶ ಒಂದೇ ಬಗೆ ಇರುತ್ತದೆ. ಅದರಲ್ಲಿ ಒಂದು ಕಡೆ ಹೆಚ್ಚಿನ ಆಕಾಶ, ಒಂದು ಕಡೆ ದಟ್ಟವಾದ ಆಕಾಶ, ಇನ್ನೊಂದು ಕಡೆ ತೆಳ್ಳಗೆ ಇರುವ ಆಕಾಶ ಇಲ್ಲ. ಆಕಾಶಕ್ಕೆ ಒಂದು ಕಡೆ ಒಂದು ಬಗೆ, ಇನ್ನೊಂದು ಕಡೆ ಇನ್ನೊಂದು ಬಗೆ ವ್ಯತ್ಯಾಸ ತೋರಿಸೋಕ್ಕಾಗಲ್ಲ. ಒಂದೇ ಯೂನಿಫಾರ್ಮ್, ಅಂದರೆ ಏಕರೂಪತ. ಹಾಗೆ ಇಲ್ಲಿ ಪರಮಾತ್ಮಕ್ಕೂ ಸ್ವಗತ ಭೇದವಿದ್ದರೆ ಹೆಚ್ಚಿರುವ ಕಡೆ ಹೆಚ್ಚಿನ ವಿಶೇಷಣ ಎಂದು ಹೇಳಬಹುದು, ಕಮ್ಮಿದ್ದರೆ ಕಮ್ಮಿ ವಿಶೇಷಣ ಹೇಳಬಹುದು. ಎಲ್ಲ ಒಂದೇ ಇದ್ದರೆ ನೀವು ಒಂದು ಕಡೆ ನೋಡಿರುವ ಆಕಾಶ ಇನ್ನೊಂದು 10 ಮೀಟರ್ ಅಥವಾ 100 ಮೀಟರ್ ಹೋಗಿ ಅಲ್ಲಿ ನೋಡುವ, ಅಲ್ಲಿ ಹಾಗೆ ಇರುತ್ತದೆ. ನೀವು ಆಕಾಶವನ್ನು ದಿಲ್ಲಿಯಲ್ಲಿ ನೋಡಿ, ಪೂನಾಯಲ್ಲಿ ನೋಡಿ, ಬೆಂಗಳೂರಿನಲ್ಲಿ ನೋಡಿ, ಹೊಳೆನರಸೀಪುರದಲ್ಲಿ ನೋಡಿ, ಅಥವಾ ಬೇರೆ ಅಮೆರಿಕಾದಲ್ಲಿ ನೋಡಿ, ಆಕಾಶದಲ್ಲಿ ವ್ಯತ್ಯಾಸ ಕಂಡು ಬರ್ತದೆ. ನಿಜವಾಗಿ ಅದು ಯಾವ ಊರೋ ಗೊತ್ತಾಗಲ್ಲ. ಯಾವ ಊರಿನಲ್ಲಿದ್ದರೂ ಆಕಾಶಕ್ಕೆ ಊರಿಲ್ಲ, ಎಲ್ಲಿದ್ದರೂ ಒಂದೇ ಬಗೆ, ಯಾರು ನೋಡುತ್ತಿದ್ದರೂ ಒಂದೇ ಬಗೆ. ಒಂದು ಆಕಾಶಕ್ಕೆ ಇನ್ನೊಂದು ಆಕಾಶಕ್ಕೆ ವ್ಯತ್ಯಾಸನೇ ಹೇಳೋಕ್ಕಾಗಲ್ಲ. ಏಕೆ ಅಂದರೆ ಒಂದು ಇನ್ನೊಂದೊಂದು ಭೇದವೇ ಇಲ್ಲ, ಒಂದು ಇನ್ನೊಂದು ಎಂದು ಭೇದವಿಲ್ಲ. ನೀವು ಎಲ್ಲಿ ನೋಡಿದ್ದರೂ ಅದೇ ಆಕಾಶ ನೋಡ್ತಾ ಇದ್ದೀರಾ ನೋಡಿ. ಇದೊಂದು ಆಸಕ್ತಿಕರವಾದ ವಿಷಯ. ನೀವು ಎಲ್ಲಿ ನೋಡಿದ್ದರೂ ಅದೇ ಆಕಾಶವನ್ನು ನೋಡ್ತಾ ಇದ್ದೀರೋ, ಬಗೆ ಬಗೆಯಾದ ಆಕಾಶಗಳನ್ನು ನೋಡ್ತಾ ಇದ್ದೀರಾ? ಎಲ್ಲಿ ನೋಡಿದ್ದರೂ ಒಂದೇ ಒಂದು ಆಕಾಶ, ಒಂದೇ ಬಗೆ, ವ್ಯತ್ಯಾಸವೇ ಇಲ್ಲ. ಹಾಗೆ ನಚ ಸ್ವಗತ ಭೇದೋಸ್ತಿ ಬ್ರಹ್ಮಣಿ. ಬ್ರಹ್ಮಕ್ಕೂ ತನ್ನಲ್ಲಿ ತನಗೆ ಹೆಚ್ಚು ಕಮ್ಮಿ ಎಂದು ಹೇಳೋಕ್ಕಾಗಲ್ಲ, ಈ ಭೇದಗಳಿಲ್ಲ. ಆದ್ದರಿಂದ ವಿಶೇಷಣ ಭಾವೇನ. ಅದಕ್ಕೋಸ್ಕರ ನಾವು ತತ್ಪದಾರ್ಥ ಮಾಡುವಾಗ ಜಗತ್ತನ್ನು, ಸುತ್ತಿರುವ ಮನುಷ್ಯರನ್ನು, ಪ್ರಾಣಿಗಳನ್ನು, ಮರಗಿಡಗಳನ್ನು, ಪಂಚಭೂತಗಳನ್ನು, ಸೂರ್ಯ ಚಂದ್ರ ನಕ್ಷತ್ರಾದಿಗಳನ್ನು, ಈ ಎಲ್ಲರ ಭೇದವನ್ನು ಬಿಡಿಸಿ ಎಲ್ಲ ಭೇದಗಳ ಮೂಲದಲ್ಲಿರುವ ಒಂದೇ ಇರುವನ್ನು ನೋಡಬೇಕು. ನಮ್ಮ ಮನಸ್ಸು ಈ ತೋರುವ ನಾನಾತ್ವವನ್ನು ದಾಟಿ ಈ ನಾನಾತ್ವವೆಲ್ಲ ಇದೆ ಎಂಬ ಎರವು ಮೇಲೇ ನಿಂತಿರಬೇಕು. ಎರವು ಮೇಲೇ ನಿಂತಿರಬೇಕೇ ಹೊರತು ಆ ನಾನಾತ್ವಕ್ಕೆ ಸಿಕ್ಕಾಕ್ಕೊಳ್ಳಬಾರದು. ನಮ್ಮ ದೃಷ್ಟಿ ನಾನಾತ್ವ ಮೇಲೆ ನಿಂತಿರುತ್ತದೆ, ನಾನಾತ್ವ ಮೇಲೆ ನಿಂತಿರುತ್ತದೆ. ಒಂದು ಚಿನ್ನದ ಆಭರಣ ನೋಡಿ, ಆಭರಣವನ್ನು ಅಂಗಡಿಗೆ ಹೋಗಿ ಕೊಳ್ಳುವುದಕ್ಕೆ ಹೋದರೆ ಹೋಗುವಂಥ ಆ ಹೆಂಗಸು, ಆ ಸ್ತ್ರೀ, ಈ ಡಿಸೈನ್ ಎಷ್ಟು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಅವರ ದೃಷ್ಟಿ ಡಿಸೈನ್ ಮೇಲೆ ಇರುತ್ತದೆ. ಅಬ್ಬಾ ಈ ಡಿಸೈನ್ ಚೆನ್ನಾಗಿದೆ, ಇದೇ ಬೇಕು ಹೇಳ್ತಾರೆ. ಆದರೆ ಅವರ ಅಂಗಡಿಯವನು ಅಕ್ಕಸಾಲೆ ಏನು ಮಾಡ್ತಾನೆ? ಚಿನ್ನದೇ ನೋಡ್ತಾನೆ. ಡಿಸೈನ್ ಅವರಿಗೆ ಮುಖ್ಯ ಅಲ್ಲ. ಡಿಸೈನ್ ಏನೇ ಇರಲಿ, ಅದು ಕೊಳ್ಳುವವರಿಗೆ, ಬಳಸುವವರಿಗೆ. ತನಗೆ ಮಾತ್ರ ಚಿನ್ನ ನೋಡಿಕೊಂಡೇ ಅದೇನು ಮಾಡ್ತಾನೆ? ಅದರ ಪರಿಮಾಣ, ಅದು ತೂಕ ಹಾಕ್ತಾನೆ. ಎಷ್ಟಿದೆ ಅದೇ ನೋಡ್ತಾನೆ. ಇಷ್ಟು ತೂಕ ಇದೆ, ಇಷ್ಟು ಇದೆ, ಚಿನ್ನನೇ ನೋಡ್ತಾನೆ. ಹಾಗೆ ನಾವು ನೋಡುವ ಮನುಷ್ಯರು, ಪ್ರಾಣಿಗಳು, ದೇಶಕಾಲ, ಅವುಗಳಲ್ಲಿರುವ ವ್ಯತ್ಯಾಸಗಳಲ್ಲೇ, ವಿಭೇದಗಳಲ್ಲೇ ಸಿಕ್ಕಾಕ್ಕೊಳ್ತೀವಿ. ಏಕೆ ಅಂದರೆ ವಿಭೇದಗಳಲ್ಲಿರುವಂಥ ಆಸಕ್ತಿಯಿಂದ ಗುಣಗಳನ್ನೇ ಹೆಚ್ಚು ನೋಡ್ತೀವಿ. ಗುಣಗಳನ್ನು ನೋಡುತ್ತಾ ಇದ್ದರೆ ಹೆಚ್ಚು ಗುಣ, ಒಳ್ಳೆಯ ಗುಣ, ಕೆಟ್ಟ ಗುಣ, ರಾಗದ್ವೇಷಗಳು ಇಲ್ಲೇ ಬಂದು ಬಿಡ್ತವೆ. ನಮಗೆ ರಾಗದ್ವೇಷಗಳು ಹೆಚ್ಚು ಕಡಿಮೆ ಗುಣಗಳಲ್ಲೇ ಇದ್ದು ಬಿಡ್ತೀವಿ. ಆದ್ದರಿಂದ ನಾವು ಗುಣಗಳನ್ನೆಲ್ಲ ದಾಟಿ ಅಂದರೆ ಅರ್ಥವೇನು? ಯಾವ ಒಂದು ಗುಣದಲ್ಲಿ ಅದು ತೋರುತ್ತಾ ಇದೆಯೋ ಗುಣವೆಂಬುದಿಲ್ಲ. ಆ ಗುಣವು ಮುಖ್ಯ ತತ್ವಕ್ಕಿಂತ ಬಿಡಿಯಾಗಿಲ್ಲ. ಅಂದರೆ ಒಂದು ಮಣ್ಣು ಮಡಿಕೆ ರೂಪದಲ್ಲಿದೆ, ಇನ್ನೊಂದು ರೂಪದಲ್ಲಿದೆ, ಮುಚ್ಚಳ ರೂಪ. ಮಡಿಕೆಗೆ ಮುಚ್ಚಳ ಮಾಡ್ತೀವಿ ನೋಡಿ.
ಒಂದು ಸಣ್ಣ ಮಡಿಕೆ, ದೊಡ್ಡ ಮಡಿಕೆ, ತಟ್ಟ, ಮಣ್ಣಿನ ತಟ್ಟ, ಇವೆಲ್ಲ ನೋಡಲಕ್ಕೆ ಮಣ್ಣಿನ ಆಕಾರಗಳು ಬೇರೆ ಬೇರೆ ಇದ್ದರೂ ಮಣ್ಣು ಮಾತ್ರ ಒಂದೇ. ಅಂದರೆ ಅರ್ಥವೇನು? ಆ ಮಡಿಕೆಗೆ ತಾನು ಮಣ್ಣೆ ಎಂದು ಗೊತ್ತು, ಮಡಿಕೆ ಎಂದು ನಮಗೆ, ಮಡಿಕೆಗೂ ತಾನು ಮಡಿಕೆ ಎಂದು ಗೊತ್ತಿಲ್ಲ. ಮಡಿಕೆಗೂ ತಾನು ಮಡಿಕೆ ಎಂದು ಗೊತ್ತಾ? ಮಡಿಕೆಗೂ ತಾನು ಮಡಿಕೆ ಎಂದು ಗೊತ್ತಿಲ್ಲ, ಮಡಿಕೆಗೂ ಮಣ್ಣೆ ಎಂದು ಗೊತ್ತು. ಮಣ್ಣೆಂದು ನಾವು ಬಳಸ್ಕೊಳ್ತೀವಿ. ಮಡಿಕೆ ತಾನು ಇನ್ನೊಬ್ಬರಿಗೆ ಬಳಸುವುದೆಂಬುದೇನಿಲ್ಲ. ಮಡಿಕೆ ತಾನು ಮಣ್ಣಾಗೇ ಇರುತ್ತದೆ. ಅದನ್ನು ಮಡಿಕೆ ಎನ್ನುವುದು ಬಳಸುವ ಬಗೆಯಲ್ಲಿ ಮಡಿಕೆ ಆಗುತ್ತದೆ. ಒಂದನ್ನು ಒಂದು ಬಗೆಯಾಗಿ ಬಳಸ್ತೀವಿ, ಇನ್ನೊಂದನ್ನು ಇನ್ನೊಂದಾಗಿ ಬಳಸ್ತೀವಿ. ಆ ಬಳಕೆಗೆ ಅನುಗುಣವಾಗಿ ನಾವು ಹೆಸರಿಡ್ತೀವಿ. ತಟ್ಟಾಗಿದ್ದರೆ ಒಂದು ಹೆಸರಿಡ್ತೀವಿ, ಮುಚ್ಚಳ ಆಗಿದ್ದರೆ ಒಂದು ಹೆಸರಿಡ್ತೀವಿ. ಮಣ್ಣಿನ ತಟ್ಟ, ಮಣ್ಣಿನ ತಟ್ಟೆ, ಮಣ್ಣಿನ ಮುಚ್ಚಳ, ಮಣ್ಣಿನ ಮಡಿಕೆ, ಅಂದರೆ ಅದು ಮನೆ ಮೇಲೆ ಹಾಕ್ತಾರೆ ನೋಡಿ, ಅದು ಮಣ್ಣಿನಿಂದಲೇ ತಯಾರು ಮಾಡ್ತಾರೆ. ಹೀಗೆ ಮಣ್ಣಿನಿಂದ ತಯಾರಾಗಿರುವ ಬಗೆ ಬಗೆ ಪದಾರ್ಥಗಳು, ಅದು ಆಕಾರ ಪ್ರಯೋಗ ಅಷ್ಟೇ. ಬಟ್ ಆಕಾರದಿಂದ ವಸ್ತುವೇನು ಬದಲಾಯಿಸಲ್ಲವೇ? ನಾವು ಅದರ ಬಳಕೆಯನ್ನು, ಆಕಾರವನ್ನು ಬಿಟ್ಟು ಅಂದರೆ ದಾಟಿ ಮೂಲ ಸ್ವರೂಪವನ್ನು ನೋಡುವುದು ಬೇಕು. ಮೂಲ ಸ್ವರೂಪದಲ್ಲಿ ಅದಕ್ಕೆ ವ್ಯತ್ಯಾಸವಿಲ್ಲ. ಮಡಿಕೆ ತನ್ನನ್ನು ತಾನು ಏನೆಂದು ತಿಳ್ಕೊಳ್ತದೆ? ತಾನು ಮಣ್ಣೆ ಎಂದು ತಿಳ್ಕೊಳ್ತದೆ. ಹಾಗೆ ನಾವು ನೋಡುವ ಜಗತ್ತು, ಮನುಷ್ಯರು, ಪ್ರಾಣಿಗಳು, ಮರಗಿಡಗಳು, ಸೂರ್ಯಚಂದ್ರಾದಿಗಳು, ಬೆಟ್ಟ, ನದಿ, ಪರ್ವತ, ಇವೆಲ್ಲವೂ ಇರವು ಎಲ್ಲವೂ ಇದೆ ಎಂಬ ಒಂದು ಅಖಂಡ ಇರವಿನಲ್ಲೇ ದೃಷ್ಟಿ ಇಡು. ಏಕೆಂದರೆ ಇರವನ್ನು ಬಿಟ್ಟು ಯಾವುದೂ ಇಲ್ಲ. ಇದು ಬೇಕು. ಇದು ತತ್ಪದಾರ್ಥ ವಿವೇಕದಲ್ಲಿ ರೂಪಗಳನ್ನೆಲ್ಲ ಒಂದು ಇರವಾಗಿ ತಿಳಿಯುವುದು ಬೇಕು. ಒಂದು ಇರವು ಅಥವಾ ಒಂದು ಅರಿವು, ಯಾವುದೇ ಹೇಳು ಒಂದೇ ಅರ್ಥ. ಒಂದೇ ಅರಿವು, ಒಂದೇ ಇರವು. ಇರವುಗೆ ಮಡಿಕೆ ಎಂದು ಹೆಸರು, ಇರವುಗೆ ಟೇಬಲ್ ಎಂದು ಹೆಸರು, ಇರವುಗೆ ಗೋಡೆ ಎಂದು ಹೆಸರು, ಇರವುಗೆ ಮರ ಎಂದು ಹೆಸರು, ಇರವುಗೆ ಬೆಟ್ಟ ಎಂದು ಹೆಸರು. ಬೆಟ್ಟ ಏನಿಲ್ಲ, ಬೆಟ್ಟ ತಾನು ಇದೆ ಅಷ್ಟೇ. ಹೀಗೆ ತೋರುವ ರೂಪಗಳನ್ನು ದಾಟಿ ಆ ಇರವುಗೆ ತಲುಪಬೇಕು. ನಿಜವಾದ ಅದರ ಸ್ವರೂಪ ಇರವು ಮಾತ್ರವೇ. ಇದು ಬೇಕೆಂದರೆ ನಮಗೆ ತೋರಿಕೆಗಳಲ್ಲೇ ಗುಣಗಳಿರುತ್ತವೆ, ವಿಶೇಷಣಗಳಿರುತ್ತವೆ, ಬಳಕೆಯಲ್ಲಿ ವ್ಯತ್ಯಾಸ. ಅವುಗಳ ಮೇಲೇ ನಾವು ರಾಗದ್ವೇಷಗಳನ್ನು ಇಟ್ಕೊಳ್ತೀವಿ. ఎట్లా బాక్స్ కూడా అక్కడెక్కడ ఉంది, తీసుకుంటా ఉండండి. ప్రవచనం నడుస్తుంది, అందరూ వింటున్నారు. ಸೊ ಕೆಲಸಗಳು, ಕ್ರಿಯೆಗಳಂದರೆ ಆಕಾರಗಳು, ಕ್ರಿಯೆಗಳು. ನಮ್ಮ ದೃಷ್ಟಿ ಆಕಾರಗಳು, ಕ್ರಿಯೆಗಳು ಅಂದ್ರೇನು? ಅಲಗಾಟಗಳು, ಚಲನಗಳು. ಚಲನವಲನಗಳೇ ನೋಡ್ತೀವಿ, ಆಕಾರಗಳು ನೋಡ್ತೀವಿ. ಅವುಗಳಲ್ಲಿರುವ ವಿಶೇಷ, ಒಂದು ಆಕಾರಕ್ಕೆ ಒಂದು ವಿಶೇಷ, ಇನ್ನೊಂದು ಆಕಾರಕ್ಕೆ ವಿಶೇಷ. ವಿಶೇಷವಿರಲಿ, ವಿಶೇಷವಿಲ್ಲ ಎಂದಲ್ಲ. ವಿಶೇಷದ ಮೂಲಕ್ಕೆ ಹೋದರೆ ಇರವು ಒಂದೇ. ದೃಷ್ಟಿ ಇರವಿನ ಕಡೆ ಇಟ್ಟು ನಾವು ಈ ತೋರುವ ವಿಶೇಷಗಳು, ತೋರುವ ಬಳಕೆಯಿಂದ ವಿಶೇಷಣಗಳಾಗುತ್ತವೆ. ಕೆಲಸಗಳು, ಅವುಗಳಿಂದ ಒಂದೊಂದು ವಸ್ತುವು ಒಂದೊಂದು ಕೆಲಸಕ್ಕೆ ಬರುತ್ತದೆ. ವಿವಿಧ ಕೆಲಸಗಳು ಅವುಗಳನ್ನೆಲ್ಲ ದಾಟಿ ಮೂಲ ಸ್ವರೂಪಕ್ಕೆ ತಲುಪುವುದಿದೆ ನೋಡಿ. ಆ ಇರವಕ್ಕೂ ತಲುಪಿದ್ದರೆ ನೀವು ಯಾವ ವಸ್ತು ನೋಡಿದ್ದರೂ ಇರವೇ ಅನಿಸುತ್ತದೆ. ಮಡಿಕೆನೂ ಇರವೇ, ಟೇಬಲು ಇರವೇ,
ಗೋಡೆನೂ ಇರವೇ, ಯಾವ ವಸ್ತುವಾದರೂ ಇರವೇ. ಎಲ್ಲ ವಸ್ತುಗಳು ಇರವೇ ಇರವೇ, ಇರವನ್ನು ಬಿಟ್ಟು ಯಾವುದೂ ಇಲ್ಲ. ಹಾಗೆ ನಾವು ನಾನು ಎಂಬುದು ನೀನು ಎಂಬುದು ನಾನಾತ್ವವೆಂಬುದು ದಾಟಿ ಆ ಎರವಕ್ಕೂ ತಲುಪುವುದೇ ತತ್ಪದಾರ್ಥ ವಿವೇಕ. ಇದು ಕಷ್ಟ. ಕಷ್ಟ ಅಂದರೆ ನಾವು ಅತ್ಯಂತ ವೈರಾಗ್ಯ ಇರಬೇಕು. ನಾಮರೂಪಗಳ ಬಳಿಕೆಗಳು, ಅದರ ಗುಣಗಳು, ಅದರ ಸೌಂದರ್ಯಗಳು, ಅದರ ಒಳ್ಳೆಯದು ಕೆಟ್ಟದು ಇವುಗಳ ಮೇಲೆ ದೃಷ್ಟಿ ಆಕರ್ಷಣ ಬಿಡಬೇಕು. ಅಭಿಮಾನ ಬಿಡುವುದು, ಆಕರ್ಷಣ ಬಿಡುವುದು, ದೇಶ ಬಿಡುವುದು ಏನು ತೋರಿಕೆಗಳಲ್ಲಿ. ತೋರಿಕೆ ಮೇಲೆ ನಾವು ಅಭಿಮಾನಗಳು ಆಸಕ್ತಿಗಳು ಇಟ್ಟುಕೊಂಡರೆ ಆ ಎರವು ಮುಚ್ಚಿ ಹೋಗಿ ಯಾವುದು ಅಭಿಮಾನ ಮಾಡ್ತೀವೋ ಆ ಅಭಿಮಾನ ಮಾಡುವ ವಸ್ತು ಕಂಡು ಬಂದು ಆ ಎರವು ಮುಚ್ಚಿ ಹೋಗುತ್ತದೆ ಅಲ್ಲವೇ. ಒಂದು ಅಂಗಡಿಗೆ ಹೋಗಿ ಚಿನ್ನದ ಆಭರಣಗಳನ್ನು ತಗೊಂಡುವಕ್ಕೆ ಹೋದರೆ ಚಿನ್ನ ಮುಚ್ಚಿ ಹೋದಂತೆ ಆಗಿ ದೃಷ್ಟಿ ಆಭರಣದಲ್ಲೇ ಇದ್ದು ಬಿಡುತ್ತದೆ. ಏಕೆ? ನಮಗೆ ಡಿಸೈನ್ ಚೆನ್ನಾಗಿದೆ, ಅಥವಾ ಈ ಡಿಸೈನ್ ಚೆನ್ನಾಗಿಲ್ಲ ಅಂದ ಬಾಯ್ತು ಬೇಡ ಬೇಡ ಇದು ಚೆನ್ನಾಗಿಲ್ಲ ಇದು ಬೇಡ ಎಂದು ಹೇಳ್ತಾನೆ. ಇದು ಬೇಡ ಚೆನ್ನಾಗಿಲ್ಲ ಅಂದ್ರೇನು? ದೃಷ್ಟಿ ಆಭರಣದಲ್ಲೇ ಇದ್ದೇ ಚಿನ್ನ ಕಡೆ ನೋಡ್ತಾನೆ ಇಲ್ಲ. ಹಾಗೆ ನಾವು ಎಷ್ಟರ ಮಟ್ಟಿಗೆ ತೋರಿಕೆಗಳು, ಕೆಲಸಗಳು, ಗುಣಗಳಲ್ಲೇ ಮನಸ್ಸು ನಿಂತು ಬಿಡ್ತದೋ ಅದರಿಂದ ನಮಗೆ ನಾನಾತ್ವ ಕಂಡು ಬರ್ತದೆ, ರಾಗದ್ವೇಷಗಳಿರುತ್ತವೆ. ನಾವು ವಾಸ ಮಾಡುವುದು ಅದೇ ಹಂತದಲ್ಲಿ, ಆ ತೋರಿಕೆಗಳ ಹಂತಗಳಲ್ಲೇ ನಿಂತು ಬಿಡ್ತೀವಿ. ಎರವು ಎಂಬುದು ಮುಚ್ಚಿ ಹೋದಂತೆ ಅನಿಸುತ್ತದೆ. ನಿಜವಾಗಿ ಮುಚ್ಚಲಿಲ್ಲ, ಆದರೆ ಮುಚ್ಚಿ ಹೋದಂತೆ ಅನಿಸುತ್ತದೆ. ಇಲ್ಲಿ ತತ್ಪದಾರ್ಥ ವಿವೇಕದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ತೋರಿಕೆಗಳನ್ನೆಲ್ಲ ಮುಳುಗಿಸಿ ಅಂದರೆ ಏನು? ತೋರಿಕೆಗಳು ಹೋಗಬೇಕಾಗಿಲ್ಲ, ನಮ್ಮ ದೃಷ್ಟಿಯಲ್ಲಿ ಮುಳುಗಿಸಬೇಕು, ನಮ್ಮ ತಿಳುವಳಿಕೆಯಲ್ಲಿ ಮುಳುಗಿಸಬೇಕು. ತೋರಿಕೆಗಳೆಲ್ಲ ಮೂಲವಾದ ಒಂದೇ ಎರವು. ಆ ಎರವಕ್ಕೂ ತಲುಪಿಬಿಟ್ಟರೆ ಎರವಕ್ಕೆ ಇನ್ನೊಂದು ಹೆಸರು, ಎರವಕ್ಕೆ ಟೇಬಲ್ ಎಂದು ಹೆಸರು, ಎರವಕ್ಕೆ ಪುಸ್ತಕ ಎಂದು ಹೆಸರು, ಎರವಕ್ಕೆ ಮಡಿಕೆ ಎಂದು ಹೆಸರು. ಮಡಿಕೆ ಎರವು, ಪುಸ್ತಕ ಎರವು ಎರಡು ಬಗೆಯ ಎರವುಗಳಲ್ಲ. ಮಡಿಕೆ ಇರುತ್ತದೆ, ಪುಸ್ತಕ ಇರುತ್ತದೆ, ಟೇಬಲ್ ಇರುತ್ತದೆ. ಎರವಕ್ಕೇನು ವ್ಯತ್ಯಾಸ? ಮಡಿಕೆ ಇದ್ದದ್ದು ಎರವೇ, ಪುಸ್ತಕ ಇದ್ದದ್ದು ಎರವೇ, ಟೇಬಲ್ ಇದ್ದದ್ದು ಎರವೇ ಅಲ್ಲವೇ. ಆ ಎರವು ನೋಡಿದ್ದರೆ ಎರವಕ್ಕೆ ಎಲ್ಲವೂ ಇರವೇ. ಪುಸ್ತಕ, ಮಡಿಕೆ, ಟೇಬಲ್ ಎಲ್ಲ ಮುಳುಗಿ ಹೋಯಿತು, ಒಂದೇ ಎರವು ಉಳಿಯಿತು. ಆ ತರಹ ಆಗಲಿ. ಅಂದರೆ ತೋರಿಕೆಗಳ ಅಭಿಮಾನ, ಆಸಕ್ತಿ ಅಭಿಮಾನ, ತೋರಿಕೆಗಳ ಆಸಕ್ತಿ ಅಭಿಮಾನದಿಂದ ಎರವು ಮುಚ್ಚಿ ಹೋದಂತೆ ಆಗುತ್ತದೆ. ನಾವೇನು ಮಾಡಬೇಕು? ಆ ಮುಚ್ಚುತ್ತಾ ಇಲ್ಲ ಎಂದು ತಿಳ್ಕೊಳ್ಳಬೇಕು. ಈ ತೋರಿಕೆಗಳೆಲ್ಲ ಮೇಲೆ ಇವೆ, ಎರವು ಹಾಗೇ ಕಂಡು ಬರ್ತಾ ಇದೆ. ನಿರಂತರವಾದ ಎರವಿನ ಅರಿವು ನಮಗೆ ಹೊಳೆಯಬೇಕು. ಎರವಿನ ಅರಿವು. ಪುಸ್ತಕ ಇದ್ದರೂ ಇರವೇ, ಮಡಿಕೆ ಇದ್ದರೂ ಇರವೇ, ಟೇಬಲ್ ಇದ್ದರೂ ಇರವೇ, ಗೋಡೆ ಇದ್ದರೂ ಇರವೇ. ಆ ಎರವು ಮಾತ್ರ ಜಾರುತ್ತಾ ಇಲ್ಲ. ಎರವಿನ ಅರಿವು ಜಾರುತ್ತಾ ಇಲ್ಲ. ಎರವೇ ಎರವು. ಎರವಿನ ಅರಿವು ಅಂದರೆ ಇರವೇ, ಇನ್ನೇನು. ಹೀಗೆ ಎರವನ್ನೇ ನೋಡಿ ಮಿಕ್ಕದೆಲ್ಲ ಅದರಲ್ಲೇ ಅಡಕವಾಗಿವೆ, ಎರವನ್ನು ಬಿಟ್ಟು ಬಿಡಿಯಾಗಿಲ್ಲ. ಇದು ತಿಳ್ಕೊಂಡರೆ ಇದು ನಿರ್ವಿಶೇಷ ಎಂದಾಗುತ್ತದೆ. ಈ ತತ್ಪದಾರ್ಥಕ್ಕೆ ವೈರಾಗ್ಯ ಬೇಕು, ವಿಚಾರ ಬೇಕು. ಹಿಂದಿನ ಸಂಸ್ಕಾರಗಳೆಲ್ಲ ನಾಮರೂಪಗಳ ಸಂಸ್ಕಾರ ದೃಷ್ಟಿ ಬಿಟ್ಟು ಸ್ವರೂಪ ದೃಷ್ಟಿಗೆ ಬರಬೇಕು. ಸರ್ವತ್ರಾಪಿ ನಿರಸ್ತ ಸಮಸ್ತ ವಿಶೇಷಮೇಕಮೇವ ಬ್ರಹ್ಮ ನಿಲಕ್ಷಯಿತ. ಎಲ್ಲ ಕಡೆ, ಎಲ್ಲ ಅಂದರೆ ಎಲ್ಲ ಉಪನಿಷತ್ತುಗಳಲ್ಲಿ ಈ ತೋರಿಕೆಗಳನ್ನೆಲ್ಲ ಬಿಡಿಸಿರುವ ಸ್ವತಃಸಿದ್ಧ ಬ್ರಹ್ಮವನ್ನು ತಿಳಿಸುವುದೇ ಉಪನಿಷತ್ತಿನ ಗುರಿ. ನಚ ಸ್ವಗತ ಭೇದೋಸ್ತಿ ಬ್ರಹ್ಮಣಿ. ಏನ ವಿಶೇಷ ವಿಶೇಷಣ ಭಾವೇನ ಸಂಬಂಧೇರನ್ ತಲ್ಲಕ್ಷಣವಾಕ್ಯಗತಾನಿ ಪದಾನಿ. ಅದರಿಂದ ಯಾವ ಪದ ಬಳಸಿದ್ದರೂ ಈ ಗುಣವು ಆ ಗುಣಕ್ಕೆ ಇದೆ ಎಂದು ಹೇಳುತ್ತಾ ಇಲ್ಲ. ಪುಸ್ತಕವು ದಪ್ಪದಿದೆ, ಪುಸ್ತಕವು ಬಿಳಿಯಾಗಿದೆ, ಟೇಬಲ್ ಸಣ್ಣದಿದೆ ಅಂದರೆ ಟೇಬಲ್ನ ಗುಣ ಸಣ್ಣದಿದೆ, ಟೇಬಲ್ನ ಗುಣ ದೊಡ್ಡದಾಗಿದೆ, ಗೋಡೆ ಚೆನ್ನಾಗಿದೆ ಅಂದರೆ ಏನು? ಒಂದು ವಸ್ತುವಿರುತ್ತದೆ, ಅದರ ಗುಣ ಇರುತ್ತದೆ. ಹೀಗೆ ಗುಣ-ಗುಣಿ ಸಂಬಂಧದಲ್ಲೇ ನಾವು ನೋಡ್ತಾ ಇರ್ತೀವಿ. ಇಲ್ಲೇನು ಹೇಳುತ್ತಾ ಇದೆ? ಗುಣ-ಗುಣಿ ಸಂಬಂಧವನ್ನು ಬಿಡಿಸಿ ಒಂದು ಎರವು, ಒಟ್ಟಾಗಿರುವ ಎರವು ಕಡೆನೇ
ದೃಷ್ಟಿ ಹಾಕಬೇಕು. ಅಥೋ ನೈವಾಸ್ತಿ ಕಶ್ಚಿತ್ ವಿಶೇಷೋ ವಿಧಿಮುಖಾನಾಂ ಲಕ್ಷಣವಾಕ್ಯಾನಾಂ ವಿಷಯದ ಮುಖ ವಾಕ್ಯಭ್ಯ. ಆದ್ದರಿಂದ ವಿಧಿರೂಪ ವಾಕ್ಯಗಳು, ನಿಷೇಧ ವಾಕ್ಯಗಳು ಹೇಗೆ ನಿರ್ವಿಶೇಷ ಬ್ರಹ್ಮ ಅಂದರೆ ಯಾವ ವಿಶೇಷಣಗಳು ಯಾವ ಗುಣಗಳಿಲ್ಲದೆ ಸ್ವತಃಸಿದ್ಧ ಬ್ರಹ್ಮವನ್ನೇ ತಿಳಿಸುತ್ತಾ ಇವೆಯೋ ನಿಷೇಧ ವಾಕ್ಯಗಳು, ವಿಧಿರೂಪ ವಾಕ್ಯಗಳು ಹಾಗೆ ತಿಳಿಸುತ್ತಾ ಇವೆ. ಅಂದರೆ ತಿಳಿಸುವ ಬ್ರಹ್ಮದಲ್ಲಿ ವ್ಯತ್ಯಾಸ ಇಲ್ಲ. ಅಂದರೆ ಈ ಎರಡು ಪ್ರಕ್ರಿಯೆಗಳು, ನಿಷೇಧವು ಒಂದು ಪ್ರಕ್ರಿಯೆ, ವಿಧಿರೂಪವು ಇನ್ನೊಂದು ಪ್ರಕ್ರಿಯೆ. ವಿಧಿರೂಪ ಪದಗಳು ಒಂದು ಬಗೆ, ನಿಷೇಧ ಪದಗಳು ಇನ್ನೊಂದು ಬಗೆ. ಬಟ್ ತಿಳಿಸುವ ಆತ್ಮ ಮಾತ್ರ ನಿರ್ವಿಶೇಷವೇ, ಅದು ವಿಶೇಷ. ಸ್ವಾಮೀಜಿ ಹೇಳುತ್ತಿದ್ದು ವಿಧಿರೂಪ ಪದಗಳು, ನಿಷೇಧ ರೂಪ ಪದಗಳು ಸ್ವತಃಸಿದ್ಧ ಬ್ರಹ್ಮವನ್ನೇ ತಿಳಿಸುತ್ತಾ ಇವೆ. ನೈವಾಸ್ತಿ ಕಶ್ಚಿದ್ ವಿಶೇಷ ವಿಧಿಮುಖಾನಾಂ ಲಕ್ಷಣವಾಕ್ಯಾನಾಂ ನಿಷೇಧವಾಕ್ಯೇಭ್ಯ. ನಿಷೇಧ ವಾಕ್ಯಗಳಿಗಿಂತ ವಿಧಿಮುಖ ವಾಕ್ಯಗಳಲ್ಲಿ ವ್ಯತ್ಯಾಸ ಇಲ್ಲ. ಎಲ್ಲಿ? ಬ್ರಹ್ಮವನ್ನು ತಿಳಿಸುವುದರಲ್ಲಿ. ಅತ್ರ ಭವಂತಿ ಇಮಾನಿ ಭಾಷ್ಯವಾಕ್ಯಾನಿ. ಇಲ್ಲಿ ಭಾಷ್ಯವಾಕ್ಯಗಳಿರುತ್ತವೆ. ಲಕ್ಷಣಾರ್ಥ ಪ್ರಧಾನಾನಿ ವಿಶೇಷಣಾನಿ. ಇಲ್ಲಿ ಸ್ವಲ್ಪ ಈ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂದು ತಗೊಂಡು, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮದಲ್ಲಿ ಸತ್ಯ ಶಬ್ದ, ಜ್ಞಾನ ಶಬ್ದ, ಅನಂತ ಶಬ್ದ ಮೂರಿವೆ. ಈ ಮೂರು ಶಬ್ದಗಳು ಪರಸ್ಪರ ವಿಶೇಷಣಗಳಾಗುತ್ತವೆ. ಹೇಗೆ ತಿಳಿಸುತ್ತದೆ? ಸತ್ಯಂ ಜ್ಞಾನಂ ಅನಂತಂ ಈ ಮೂರು ವಿಶೇಷಣಗಳ ಹೇಗೆ ತಿಳ್ಕೊಳ್ಳಬೇಕು ಅದನ್ನು ಭಾಷ್ಯದಲ್ಲಿ, ತೈತ್ತರೀಯ ಭಾಷ್ಯದಲ್ಲಿ ಸ್ವಾಮೀಜಿ ಹೇಳಿದ್ದಾರೆ, ಭಾಷ್ಯಕಾರರು ಹೇಳಿದ್ದಾರೆ. ಅದನ್ನೇ ಸ್ವಾಮೀಜಿ ಇಲ್ಲಿ ತಿಳ್ಕೊಂಡು ಏನು ಸತ್ಯಂ ಜ್ಞಾನಂ ಅನಂತಂ ಎಂಬ ಈ ಮೂರು ಪದಗಳನ್ನು ತಗೊಂಡು, ಇವು ನಿಜವಾಗಿ ಪಾಸಿಟಿವ್ ಪದಗಳು. ಅಂದರೆ ವಿಧಿರೂಪ ಪದಗಳು. ಇಲ್ಲಿ ನಿಷೇಧವಿಲ್ಲ. ನಾ ಎಂದು ಪದವೇ ಇಲ್ಲ. ಅಂದರೆ ಏನು? ಗುಣರಹಿತ, ಶಬ್ದರಹಿತ ಅಂಥದ್ದು ರಹಿತ ಇಲ್ಲ ಎನ್ನುವುದು ಯಾವುದೂ ನಿಷೇಧವಿಲ್ಲ. ನೇರಾಗಿ ಪಾಸಿಟಿವ್ ಆಗೇ ಹೇಳ್ತಾ ಇವೆ. ಸತ್ಯ, ಇರವು, ಜ್ಞಾನ, ತಿಳಿವಳಿಕೆ, ಹೀಗೆ. ಅಂದರೆ ಇದು ಸತ್ಯ, ಜ್ಞಾನ, ಆನಂದ ಇವುಗಳು ಪಾಸಿಟಿವ್ ಪದಗಳೇ. ಈ ಪಾಸಿಟಿವ್ ಪದಗಳಾದರೂ ಯಾವ ಗುಣವನ್ನು ಹೇಳದೆ ನಿರ್ವಿಶೇಷ ಬ್ರಹ್ಮವನ್ನೇ ಹೇಗೆ ತಿಳಿಸುತ್ತವೆ? ಇದು ಒಂದು ವಿಚಿತ್ರ ಪ್ರಕ್ರಿಯೆ. ಪಾಸಿಟಿವ್ ಪದಗಳಾದರೂ ಗುಣಗಳನ್ನು ಹೇಳದೆ ಪರಮಾತ್ಮನನ್ನು, ನಿರ್ವಿಶೇಷ ಪರಮಾತ್ಮನನ್ನೇ ಹೇಳುತ್ತಾ ಇವೆ. ಅದು ಹೇಗೆ ಎನ್ನುವುದು ತೈತ್ತರೀಯ ಭಾಷ್ಯವನ್ನು ತಗೊಂಡೇ ಸ್ವಾಮೀಜಿ ಹೇಳ್ತಾರೆ. ತೈತ್ತರೀಯ ಭಾಷ್ಯದಲ್ಲಿರುವ ಅತಿ ಮುಖ್ಯವಾದ 1, 2, 3, 4, 5, 6 ಭಾಷ್ಯವಾಕ್ಯಗಳನ್ನು, ವಾಕ್ಯಗಳಲ್ಲ 6 ಭಾಷ್ಯದ ಕೊಟೇಶನ್ಸ್, ಉದಾಹರಣೆಗಳನ್ನು ತಗೊಂಡು ಈ ಸತ್ಯ, ಜ್ಞಾನ, ಆನಂದ ಎಂಬ ಮಾತುಗಳಿಂದ ಬ್ರಹ್ಮವನ್ನು ನಿರ್ವಿಶೇಷವಾಗಿ ತಿಳಿಸುವುದೇ. ಪದ ಪಾಸಿಟಿವ್ ಇದೆ, ಅರ್ಥ ಮಾತ್ರ ನಿರ್ವಿಶೇಷ. ಅದು ಹೇಗೆ ಎನ್ನುವುದು ಭಾಷ್ಯವಾಕ್ಯಗಳನ್ನು ತಗೊಂಡು ಹೇಳ್ತಾರೆ ಸ್ವಾಮೀಜಿ. ಅದನ್ನು ಮುಂದಿನ ಪಾಠದಲ್ಲಿ ನೋಡೋಣ. ಲಕ್ಷಣಾರ್ಥ ಪ್ರಧಾನಾನಿ ವಿಶೇಷಣಾನಿ ಚ ವಿಶೇಷಣೇನ ಪ್ರಾಧಾನ್ಯಾನಿ. ಇವು ಪದಗಳು ಲಕ್ಷಣ ರೂಪ. ಲಕ್ಷಣ ಅಂದರೆ ಗುಣಗಳನ್ನು ಹೇಳುತ್ತಾ ಇಲ್ಲ, ಗುಣಗುಣಿ ಸಂಬಂಧವನ್ನು ಬಿಡಿಸಿ ವಸ್ತುತತ್ವವನ್ನೇ ಹೇಳುತ್ತಾ ಇವೆ. ಜಸ್ಟ್ ತಾನಾಗಿದೆ ಅಷ್ಟೇ. ಸ್ವತಃಸಿದ್ಧ ತತ್ವವನ್ನು ಹೇಳುತ್ತಾ ಇವೆ, ಅದರ ಕುರಿತು ವರ್ಣಿಸ್ತಾ ಇಲ್ಲ. ಅದು ಹೀಗಿದೆ ಹಾಗಿದೆ ಎಂದು ವರ್ಣನ ಮಾಡ್ತಾ ಇಲ್ಲ. ಅದು ನೋಡಿಕೊಂಡು ಹಾಗಿದೆ ಹೀಗಿದೆ ಅಂದರೆ ಅದರ ಕುರಿತಿನ ಗುಣಗಳನ್ನು ಹೇಳುವುದು, ವಿಶೇಷಣ ಹೇಳುವುದು, ಅದನ್ನು ವರ್ಣಿಸುವುದು. ಈ ಪದಗಳು ಪರಮಾತ್ಮನನ್ನು ವರ್ಣಿಸುತ್ತಾ ಇಲ್ಲ. ಸತ್ಯಂ ಜ್ಞಾನಂ ಅಂದರೆ ಓಹೋ ಸತ್ಯ ಅಂದರೆ ಇರವಿನ ರೂಪ, ಜ್ಞಾನದ ರೂಪ. ಈ ಜ್ಞಾನವು ಇರವು ಎನ್ನುವುದು ಪರಮಾತ್ಮನ ಗುಣಗಳಲ್ಲ. ಪರಮಾತ್ಮನ ಸಿಚುವೇಶನ್ಗಳು, ಪರಿಸ್ಥಿತಿಗಳು, ಇರುವ ಬಗೆಗಳು ಅಲ್ಲ. ಅದು ವರ್ಣಿತ ಗುಣಗಳಲ್ಲ. ಇವೆಲ್ಲವೂ ಒಟ್ಟೆ ಆಗಿ ಸ್ವತಃಸಿದ್ಧ ಬ್ರಹ್ಮವನ್ನೇ ತಿಳಿಸುತ್ತಾ ಇವೆ. ಅದು ಹೇಗೆ? ಅದೊಂದು ವಿಚಿತ್ರ. ಅದು ಮುಂದಿನ ಪಾಠದಲ್ಲಿ ಹೇಳೋಣ. ಆಯ್ತು, ಇವತ್ತು ಸಾಕು. ಅಂದರೆ ಏನೋ ಇದು ಹೊಸ ಫೋನ್ ಬಂದಿದೆ, ಇದೇನೋ ಹೊಸದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇನೋ ಫೇಸ್ಬುಕ್ನಲ್ಲಿ. ಅಂದರೆ ಆ ಹಿಂದಿನ ಫೋನ್ ಅದು ತುಂಬ ದಿವಸ ಆಯಿತು, 20 ವರ್ಷ ಆಯಿತು, ಹಾಳಾಯ್ತದು. ಈಗ ಇದು ಏನು ಕೆಲಸ ಮಾಡ್ತದೋ ನೋಡೋಣ. ಇದಕ್ಕೆ ಈಗ ಇಯರ್ಫೋನ್ ಇಲ್ಲ. ನಿಮಗೆ ಕೇಳಿಸ್ತಾ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಅದಕ್ಕೆ ಇಯರ್ಫೋನ್ಗೆ ಚಾನ್ಸೇ ಇಲ್ಲ. ಎಲ್ಲ ನೋಡಿ ಅದು ಇಯರ್ಫೋನ್ ಪಕ್ಕಕ್ಕಿಟ್ಟೆ. ಅಲ್ಲಿ ಇಯರ್ಫೋನ್ ಪ್ಲಗ್ ಮಾಡುವುದಕ್ಕೆ ಜಾಗನೇ ಇಲ್ಲ. ಆದರೂ ಸೌಂಡ್ ಕೇಳಿಸ್ತಾ ಇದೆಯಾ ಗೊತ್ತಿಲ್ಲ. ಅಂದರೆ ನೀವು ಹೇಳಿದರೆ ಗೊತ್ತಾಗ್ತದೆ.
ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.